ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಜೀವನ ಅನ್ನೋದು ಒಂದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ. ಇವತ್ತು ನಮ್ಮ ಮುಂದೆ ನಗುನಗುತ್ತಾ ಹುಮ್ಮಸ್ಸಿನಿಂದ ಅತ್ಯಂತ ಆರೋಗ್ಯವಂತವಾಗಿ ಓಡಾಡ್ತಾ ಇದ್ದ ವ್ಯಕ್ತಿ ನಾಳೆ ಬೆಳಗಾಗುವಷ್ಟರಲ್ಲಿ ನಮ್ಮ ಜೊತೆ ಇರೋದಿಲ್ಲ ಅಂದ್ರೆ ಆ ಆಘಾತವನ್ನ ತಡೆದುಕೊಳ್ಳುವುದು ಸಾಮಾನ್ಯದ ಮಾತಲ್ಲ. ಕನ್ನಡ ಕಿರುತೆರೆ ಮತ್ತು ಬೆಳ್ಳಿತೆರೆಯ ಪ್ರಖ್ಯಾತ ನಟ, ನಿರ್ದೇಶಕ, ಎಲ್ಲರ ನೆಚ್ಚಿನ ಪ್ರತಿಭಾವಂತ ಕಲಾವಿದ ದಿಲೀಪ್ ರಾಜ್ ಏಕಾಏಕಿ ಭಾರತ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಈ ಸುದ್ದಿ ಇಡೀ ಕರುನಾಡನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿದೆ. ಈ ಆಘಾತಕಾರಿ ಸುದ್ದಿಯನ್ನು ಕೇಳಿದ ಪ್ರತಿಯೊಬ್ಬ ಕನ್ನಡಿಗ, ಪ್ರತಿಯೊಬ್ಬ ಅಭಿಮಾನಿಯ ತಲೆಯಲ್ಲಿ ಈಗ ಕೊರಿತಾ ಇರುವಂತಹ ಒಂದೇ ಒಂದು ಪ್ರಶ್ನೆ ಅಂದ್ರೆ, ಅರೆ, ದಿಲೀಪ್ ರಾಜ್ ಅವರು ನೋಡಲು ಅಷ್ಟೊಂದು ಫಿಟ್ ಆಗಿದ್ರಲ್ಲ, ಯಾವುದೇ ಕೆಟ್ಟ ಹವ್ಯಾಸಗಳು ಕೂಡ ಇರಲಿಲ್ಲ, ಅತ್ಯಂತ ಆರೋಗ್ಯವಾಗಿದ್ದ ಮನುಷ್ಯನಿಗೆ ಏಕಾಏಕಿ ಏನಾಗಿದೆ ಅಂತ. ಹೌದು, 40 ರಿಂದ 50 ವರ್ಷದ ಆಸುಪಾಸಿನ ವಯಸ್ಸು ಅಂದ್ರೆ ಅದೇನು ವಯಸ್ಸಾದ ಕಾಲವಲ್ಲ. ಇಂತಹ ಯುವ ವಯಸ್ಸಿನಲ್ಲಿಯೇ ಅವರಿಗೆ ಈ ಭೀಕರ ಹೃದಯಾಘಾತ ಅಪ್ಪಳಿಸಿದ್ದೇಗೆ? ಅಷ್ಟಕ್ಕೂ ಆ ಮಹಾ ಹೃದಯಾಘಾತಕ್ಕೂ ಮುನ್ನವೇ ಅವರ ದೇಹದಲ್ಲಿ ಏನಾದ್ರೂ ಬದಲಾವಣೆಗಳಾಗಿದ್ವಾ? ಆ ಕರಾಳ ಘಟನೆ ನಡೆಯುವ ಹಿಂದಿನ ರಾತ್ರಿಯೇ ಅವರ ದೇಹ ಆ ಡೇಂಜರಸ್ ಸುಳಿವುಗಳನ್ನ ಕೊಟ್ಟಿತ್ತ. ಆ ಸುಳಿವುಗಳನ್ನ ಗ್ಯಾಸ್ಟ್ರಿಕ್ ಅಂತ ನಿರ್ಲಕ್ಷ್ಯ ಮಾಡಲಾಯಿತಾ? ಆ ಕೊನೆ ಕ್ಷಣದಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆಯೇ ಅಸಲಿ ನಡೆದಿದ್ದಾದ್ರೂ ಏನು? ಎಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್, ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಸೇರಿದಂತೆ ಚಿತ್ರರಂಗದ ಅನೇಕ ಮಧ್ಯವಯಸ್ಕರನ್ನ ಈ ಕರಾಳ ಹೃದಯಾಘಾತ ಯಾಕೆ ಬಲಿ ಪಡಿತಾ ಇದೆ? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ನಟ ದಿಲೀಪ್ ರಾಜ್ ಅವರ ಆಘಾತಕಾರಿ ಅಗಲಿಕೆಯ ಹಿಂದಿರುವಂತಹ ಮೆಡಿಕಲ್ ರಹಸ್ಯ ಮತ್ತು ಯುವ ಜನತೆಯನ್ನ ಕಾಡ್ತಾ ಇರುವ ಈ ಸೈಲೆಂಟ್ ಕಿಲ್ಲರ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ದಿಲೀಪ್ ರಾಜ್ ಅವರ ನಟನೆ ನಿಮ್ಗೆ ಇಷ್ಟವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಯುವ ಜನತೆಯಲ್ಲಿ ಹೃದಯಾಘಾತ ಕಾಡ್ತಾ ಇರೋದಕ್ಕೆ ಕಾರಣ ನಮ್ಮ ಇವತ್ತಿನ ಈ ಲೈಫ್ ಸ್ಟೈಲ್ ಅಂತ ನಿಮ್ಗನ್ಸಿದ್ರೆ ಹೌದು ಅಂತ ಕಮೆಂಟ್ ಮಾಡಿ. ಜೊತೆಗೆ ಮತ್ತೆ ಹುಟ್ಟಿ ಬನ್ನಿ ದಿಲೀಪ್ ರಾಜ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ದಿಲೀಪ್ ರಾಜ್ ಅಂದ್ರೆ ಕನ್ನಡ ಕಿರುತೆರೆಯಲ್ಲಿ ಒಂದು ಸೆನ್ಸೇಷನ್. ರತ್ನಗಿರಿ, ರಹಸ್ಯ, ಪುರುಷೋತ್ತಮ, ವಿದ್ಯಾವಿನಾಯಕ ಸೇರಿದಂತೆ ಹಲವಾರು ಧಾರಾವಾಹಿಯಲ್ಲಿ ನಟಿಸಿ ನಿರ್ದೇಶನ ಮಾಡಿ ಸೈ ಎನಿಸಿಕೊಂಡಿದ್ದ ಬಹುಮುಖ ಪ್ರತಿಭೆ. ಕೇವಲ ನಟರಷ್ಟೇ ಅಲ್ಲ, ಅವರು ತಮ್ಮ ದೈಹಿಕ ಆರೋಗ್ಯದ ಬಗ್ಗೆಯೂ ಕೂಡ ಅಷ್ಟೇ ಕಾಳಜಿನ ವಹಿಸಿದ್ರು. ಯಾವುದೇ ಪಾರ್ಟಿ, ಅತಿಯಾದ ಮದ್ಯಪಾನದಂತಹ ಹವ್ಯಾಸಗಳಿಂದ ದೂರವಿದ್ದಂತಹ ಅವರು ಪ್ರತಿನಿತ್ಯ ವರ್ಕೌಟ್ ಮಾಡುತ್ತಾ ಯೋಗ ಧ್ಯಾನದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅವರ ಮುಖದ ಕಳೆ ಮತ್ತು ದೈಹಿಕ ಫಿಟ್ನೆಸ್ ನೋಡಿದ್ರೆ ಇವರಿಗೆ ಯಾವುದೇ ಕಾಯಿಲೆ ಇರಲು ಸಾಧ್ಯವೇ ಇಲ್ಲ ಎನ್ನುವಂತಿತ್ತು. ಆದ್ರೆ ವೈದ್ಯಕೀಯ ಜಗತ್ತಿನ ಅಸಲಿ ಸತ್ಯವೇ ಬೇರೆ. ಹೊರಗಡೆ 6 ಪ್ಯಾಕ್ಸ್ ಮಾಡಿಕೊಂಡು 100 kg ಕಬ್ಬಿಣ ಎತ್ತುವಂತಹ ಮನುಷ್ಯನ ಒಳಗಿನ ಹೃದಯದ ರಕ್ತನಾಳಗಳಲ್ಲಿ ಎಷ್ಟು ಬ್ಲಾಕೇಜ್ ಆಗಿದೆ ಎನ್ನುವುದು ಕೇವಲ ಹೊರ ನೋಟದಿಂದ ಕಂಡು ಹಿಡಿಯಲು ಸಾಧ್ಯವೇ ಇಲ್ಲ. ಮನುಷ್ಯನ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಮತ್ತು ಮಾನಸಿಕ ಒತ್ತಡಗಳು ಒಳಗೊಳಗೆ ಹೃದಯದ ನರಗಳನ್ನ ಹೇಗೆ ಕಿರಿದಾಗಿಸುತ್ತವೆ ಎನ್ನುವುದು ಆ ವ್ಯಕ್ತಿಗೆ ಗೊತ್ತಾಗೋದೇ ಇಲ್ಲ. ದಿಲೀಪ್ ರಾಜ್ ಅವರ ವಿಷಯದಲ್ಲೂ ಕೂಡ ಇದೇ ಸೈಲೆಂಟ್ ಬ್ಲಾಕೇಜ್ ಭಾರಿ ದೊಡ್ಡ ಕಂಟಕವಾಗಿ ಪರಿಣಮಿಸಿತು ಎನ್ನಲಾಗ್ತಾ ಇದೆ. ಸಾಕಷ್ಟು ಜನರಿಗೆ ಇರುವಂತಹ ಮತ್ತೊಂದು ದೊಡ್ಡ ಪ್ರಶ್ನೆ ಅಂದ್ರೆ, ದಿಲೀಪ್ ರಾಜ್ ಅವರಿಗೆ ಈ ಮೊದಲೇ ಹಾರ್ಟ್ ಅಟ್ಯಾಕ್ ಆಗಿತ್ತಾ ಅಂತ. ಹೃದ್ರೋಗ ತಜ್ಞರು ಹೇಳುವ ಪ್ರಕಾರ ಬೆಚ್ಚಿ ಬೀಳಿಸುವ ಸತ್ಯವನ್ನ ನೀವಿಲ್ಲಿ ಕೇಳಲೇಬೇಕಾಗುತ್ತೆ. 50%ಕ್ಕಿಂತ ಹೆಚ್ಚು ಜನರಿಗೆ ಫೈನಲ್ ಆಗಿ ಬರುವ ಈ ಮಹಾ ಹೃದಯಾಘಾತಕ್ಕೂ ಮುನ್ನವೇ 1 ಅಥವಾ 2 ಬಾರಿ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಥವಾ ಸೈಲೆಂಟ್ ಇಸ್ಕೆಮಿಯಾ ಆಗಿರುತ್ತಂತೆ. ಆದ್ರೆ ಇದು ಯಾರಿಗೂ ಗೊತ್ತೇ ಆಗೋದಿಲ್ಲ. ಎದೆಯ ಒಂದು ಭಾಗದಲ್ಲಿ ಸಣ್ಣಗೆ ನೋವು ಕಾಣಿಸಿಕೊಳ್ಳುವುದು, ಸ್ವಲ್ಪ ಹೊತ್ತು ವಿಪರೀತ ಸುಸ್ತು ಆಗುವುದು ಅಥವಾ ಮೆಟ್ಟಿಲು ಹತ್ತುವಾಗ ಉಸಿರು ಕಟ್ಟುವುದು, ಇವೆಲ್ಲವೂ ಕೂಡ ಸೈಲೆಂಟ್ ಅಟ್ಯಾಕ್ ನ ಲಕ್ಷಣಗಳು. ಆದ್ರೆ ನಮ್ಮ ಜನ ಅದನ್ನ ಇದು ಗ್ಯಾಸ್ಟ್ರಿಕ್ ಇರಬೇಕು, ಮಸಲ್ ಪೇನ್ ಆಗಿರ್ಬೇಕು, ಸ್ವಲ್ಪ ಅಸಿಡಿಟಿ ಆಗಿರ್ಬೇಕು ಅನ್ಸತ್ತೆ ಅಂತ ಏನು ಕುಡಿದು ಅಥವಾ ಪೇನ್ ಕಿಲ್ಲರ್ ಮಾತ್ರೆನ ನುಂಗಿ ಸುಮ್ಮನಾಗ್ಬಿಡ್ತಾರೆ. ಆ ಸಣ್ಣ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಿದ ಪರಿಣಾಮವೇ ಮುಂದೊಂದು ದಿನ ಹೃದಯದ ರಕ್ತ ಪೂರೈಕೆ ಕಂಪ್ಲೀಟ್ ಆಗಿ ನಿಂತು ಹೋಗಿ ಏಕಾಏಕಿ ಕುಸಿದು ಬೀಳುವಂತಹ ಭೀಕರ ಸ್ಥಿತಿ ನಿರ್ಮಾಣವಾಗುತ್ತೆ. ಸ್ನೇಹಿತರೆ, ಯಾವುದೇ ಮಹಾ ಹೃದಯಾಘಾತ ಏಕಾಏಕಿ 1 ಸೆಕೆಂಡ್ ನಲ್ಲಿ ಆಗೋದಿಲ್ಲ. ಅದು ಅಪ್ಪಳಿಸುವ 12 ರಿಂದ 24 ಗಂಟೆಗಳ ಮುನ್ನವೇ ನಮ್ಮ ಹೃದಯ ಕೆಲವು ಭೀಕರ ಸಿಗ್ನಲ್ ಗಳನ್ನ ಮೆದುಳಿಗೆ ರವಾನಿಸಲು ಶುರು ಮಾಡುತ್ತೆ. ದಿಲೀಪ್ ರಾಜ್ ಅವರ ಕರಾಳ ರಾತ್ರಿಯಲ್ಲೂ ಕೂಡ ಇಂತಹದ್ದೇ ಕೆಲವು ಡೇಂಜರಸ್ ಸುಳಿವುಗಳು ಸಿಕ್ಕಿರಬಹುದು ಎನ್ನುವುದು ವೈದ್ಯರ ಅಂದಾಜು. ರಾತ್ರಿಯ ಸಮಯದಲ್ಲಿ ವಿಪರೀತ ಬೆವರುವುದು, ಎದೆ ಮಧ್ಯಭಾಗದಲ್ಲಿ ಯಾರೋ ಭಾರವಾದ ಕಲ್ಲನ್ನ ಇಟ್ಟಂತಹ ಅನುಭವ, ಆ ನೋವು ನಿಧಾನವಾಗಿ ಎಡಭುಜಕ್ಕೆ ಅಥವಾ ದವಡೆಗೆ ಹರಡುವುದು ಮತ್ತು ಉಸಿರಾಡಲು ವಿಪರೀತ ಕಷ್ಟವಾಗುವುದು. ಇದೆಲ್ಲವೂ ನನ್ನ ರಕ್ತನಾಳ 100% ಬ್ಲಾಕ್ ಆಗಿದೆ, ನನಗೆ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಹೃದಯ ಕೂಗಿ ಕೂಗಿ ಹೇಳುವ ಎಚ್ಚರಿಕೆ. ಆದ್ರೆ ರಾತ್ರಿಯ ಸಮಯದಲ್ಲಿ ಬೆಳಗ್ಗೆ ಎದ್ದು ಆಸ್ಪತ್ರೆಗೆ ಹೋದ್ರೆ ಆಯ್ತು, ಈಗ ಸುಮ್ನೆ ಡಾಕ್ಟರ್ ಬಳಿ ಯಾಕೆ ಹೋಗೋದು ಅನ್ನುವಂತಹ ಒಂದೇ ಒಂದು ಸಣ್ಣ ನಿರ್ಲಕ್ಷ್ಯ ಆ ಗೋಲ್ಡನ್ ಅವರ್ ಅನ್ನ ಕಳೆದುಕೊಳ್ಳುವಂತೆ ಮಾಡುತ್ತೆ. ಆ ಒಂದು ರಾತ್ರಿಯ ಸಮಯವೇ ಅವರ ದೇಹದೊಳಗೆ ಭಾರಿ ದೊಡ್ಡ ಯುದ್ಧಕ್ಕೆ ಕಾರಣವಾಗಿತ್ತು. ಸ್ನೇಹಿತರೆ, ಈ ಘಟನೆಯ ಅತಿ ಭೀಕರವಾದ ಭಾಗವೇ ಆ ಕೊನೆಯ ಕೆಲವು ನಿಮಿಷಗಳು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ದಾರಿಯಲ್ಲಿ ಅಥವಾ ಆಸ್ಪತ್ರೆಯ ಬೆಡ್ ಮೇಲೆ ಆ ಕೊನೆ ಕ್ಷಣದಲ್ಲಿ ಅಸಲಿಗೆ ಏನಾಯ್ತು? ಯಾವಾಗ ಹೃದಯದ ಪ್ರಮುಖ ರಕ್ತನಾಳ ಸಂಪೂರ್ಣವಾಗಿ ಬ್ಲಾಕ್ ಆಗಿರುತ್ತೋ ಆಗ ಹೃದಯದ ಮಾಂಸಖಂಡಗಳಿಗೆ ರಕ್ತ ಪೂರೈಕೆ ಕಂಪ್ಲೀಟ್ ಆಗಿ ಬಂದಾಗುತ್ತೆ. ಇದನ್ನೇ ಮೆಡಿಕಲ್ ಭಾಷೆಯಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಕರೀತಾರೆ. ರಕ್ತವಿಲ್ಲದೆ ಹೃದಯದ ಬಡಿತದ ಎಲೆಕ್ಟ್ರಿಕಲ್ ಸಿಸ್ಟಮ್ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಆ ಕೊನೆಯ ಕ್ಷಣದಲ್ಲಿ ಹೃದಯ ಪಂಪ್ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬಿಡುತ್ತೆ. ಮೆದುಳಿಗೆ ಆಕ್ಸಿಜನ್ ಹೋಗೋದು ಕಟ್ ಆಗುತ್ತೆ. ಕೇವಲ
ಕೇವಲ 2-3 ನಿಮಿಷಗಳ ಒಳಗೆ ಮನುಷ್ಯನ ಪ್ರಜ್ಞೆ ಕಳೆದುಕೊಂಡು ಕುಸಿದು ಬೀಳ್ತಾನೆ. ವೈದ್ಯರು CPR ಮಾಡಿದ್ರು ಕೂಡ, ಎಲೆಕ್ಟ್ರಿಕ್ ಶಾಕ್ ಕೊಟ್ಟರು ಕೂಡ ಕೆಲವೊಮ್ಮೆ ಈ ಹಠಮಾರಿ ಹೃದಯ ಮತ್ತೆ ಬಡಿದುಕೊಳ್ಳುವುದೇ ಇಲ್ಲ. ಎಲ್ಲ ವೈದ್ಯಕೀಯ ಪ್ರಯತ್ನಗಳು ವಿಫಲವಾಗಿ ದಿಲೀಪ್ ರಾಜ್ ಅವರ ನಗುಮುಖ ಶಾಶ್ವತವಾಗಿ ಕಣ್ಮುಚ್ಚಿತ್ತು. ತಮ್ಮ ಅದ್ಭುತ ನಟನೆಯ ಮೂಲಕ ಕರುನಾಡಿನ ಮನೆ ಮಾತಾಗಿದ್ದಂತಹ ಆ ಚೈತನ್ಯನ ಚಿಲುಮೆ ನಮ್ಮೆಲ್ಲರನ್ನು ಬಿಟ್ಟು ಭಾರತ ಲೋಕಕ್ಕೆ ಪಯಣ ಬೆಳೆಸಿಬಿಟ್ಟಿದೆ. ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್, ಚಿರಂಜೀವಿ ಸರ್ಜಾ, ಇದೀಗ ದಿಲೀಪ್ ರಾಜ್. ಕೇವಲ 40-50 ವರ್ಷದ ಅತಿ ಹೆಚ್ಚು ಫಿಟ್ ಆಗಿರುವ ಈ ಕಲಾವಿದರಿಗೆ ಯಾಕೆ ಹೃದಯಾಘಾತ ಕಂಟಕವಾಗಿ ಅಪ್ಪಳಿಸ್ತಾ ಇದೆ? ಇದರ ಹಿಂದೆ 3 ಭಾರಿ ದೊಡ್ಡ ಕಾರಣಗಳಿವೆ. ಅದರಲ್ಲಿ ಮೊದಲನೇದು ವಿಪರೀತ ಮಾನಸಿಕ ಒತ್ತಡ. ಸಿನಿಮಾ ಮತ್ತು ಟಿವಿ ರಂಗ ಅಂತಂದ್ರೆ ಹೊರಗಡೆ ಕಾಣುವಷ್ಟು ಸುಂದರವಾಗಿಲ್ಲ. ಒಳಗಡೆ ನಿರಂತರವಾದಂತಹ ಕಾಂಪಿಟೇಷನ್, TRP, ಟೆನ್ಷನ್, ಆರ್ಥಿಕ ಒತ್ತಡಗಳು ಇರುತ್ತೆ. ಈ ಕಾರ್ಟಿಸಲ್ ಎನ್ನುವಂತಹ ಸ್ಟ್ರೆಸ್ ಹಾರ್ಮೋನ್ ನೇರವಾಗಿ ಹೃದಯದ ರಕ್ತನಾಳವನ್ನ ಡ್ಯಾಮೇಜ್ ಮಾಡುತ್ತೆ. ಇನ್ನು ಎರಡನೇದು ನಿದ್ದೆಯ ಕೊರತೆ. ಕಲಾವಿದರಿಗೆ ಹಗಲು ರಾತ್ರಿ ಎನ್ನುವಂತಹ ಲೆಕ್ಕಾಚಾರವಿರೋದಿಲ್ಲ. ನಿರಂತರ ಶೂಟಿಂಗ್ ನಿಂದಾಗಿ ದೇಹದ ಸರ್ಕಾಡಿಯರ್ ರಿದಮ್ ಹಾಳಾಗಿರುತ್ತೆ. ದಿನಕ್ಕೆ 7 ಗಂಟೆಗಳ ಕಾಲ ಸತತ ನಿದ್ದೆ ಮಾಡುವವರಲ್ಲಿ ಹೃದಯಾಘಾತದ ರಿಸ್ಕ್ 40% ಹೆಚ್ಚಾಗಿರುತ್ತೆ. ದಿನಕ್ಕೆ 7 ಗಂಟೆಗಳ ಕಾಲ ಸತತ ನಿದ್ದೆ ಮಾಡದವರಲ್ಲಿ ಹೃದಯಾಘಾತದ ರಿಸ್ಕ್ 40% ಹೆಚ್ಚಾಗಿರುತ್ತೆ ಎನ್ನುತ್ತೆ ಮೆಡಿಕಲ್ ರಿಪೋರ್ಟ್. ಇನ್ನು ಮೂರನೇದು ಅತಿಯಾದ ವರ್ಕೌಟ್. ಯೌವನವನ್ನ ಕಾಪಾಡಿಕೊಳ್ಳಲು ಜಿಮ್ ನಲ್ಲಿ ಮಾಡುವಂತಹ ಅತಿಯಾದ ವರ್ಕೌಟ್ ಮತ್ತು ಕೆಲವೊಮ್ಮೆ ಬಳಸುವಂತಹ ಪ್ರೋಟೀನ್ ಸಪ್ಲಿಮೆಂಟ್ ಗಳು ಹೃದಯದ ಮಾಂಸಖಂಡಗಳ ಮೇಲೆ ವಿಪರೀತ ಲೋಡ್ ಅನ್ನ ಹಾಕುತ್ತವೆ. ಇದು ಕೂಡ ಈ ಸೈಲೆಂಟ್ ಅಟ್ಯಾಕ್ ಗೆ ಬಹುಮುಖ್ಯ ಕಾರಣವಾಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ದಿಲೀಪ್ ರಾಜ್ ಅವರ ಅಗಲಿಕೆ ಕೇವಲ ಚಿತ್ರರಂಗಕ್ಕೆ ಮಾತ್ರವಲ್ಲ, ಇಡೀ ಕರುನಾಡಿಗೆ ತುಂಬಲಾರದ ನಷ್ಟವಾಗಿದೆ. ಅವರ ನೆನಪುಗಳು, ಅವರು ಬೆಳ್ಳಿತೆರೆಯ ಮೇಲೆ ಮೂಡಿಸಿದಂತಹ ಆ ಪಾತ್ರಗಳು ಯಾವತ್ತಿಗೂ ಕೂಡ ನಮ್ಮ ಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿದಿರುತ್ತೆ. ಆ ಭಗವಂತ ಅವರ ಕುಟುಂಬಕ್ಕೆ ಈ ಭಾರಿ ದುಃಖವನ್ನ ಭರಿಸುವಂತಹ ಶಕ್ತಿಯನ್ನ ಕರುಣಿಸಲಿ ಎಂದು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಆದ್ರೆ ಅವರ ಈ ಅಗಲಿಕೆ ನಮ್ಮೆಲ್ಲರಿಗೂ ಕೂಡ ಒಂದು ಅತಿ ದೊಡ್ಡ ಎಚ್ಚರಿಕೆ ಗಂಟೆಯಾಗಿದೆ. ನಾನು ದಿನ ಜಿಮ್ ಮಾಡ್ತೀನಿ, ನನಗೆ ಏನು ಆಗೋದಿಲ್ಲ ಎನ್ನುವ ಅಹಂಕಾರ ಯಾರಿಗೂ ಬೇಡ. ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ECG, TMT ಮತ್ತು ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಿ. ಆ ಒಂದು ಸಣ್ಣ ಟೆಸ್ಟ್ ನಿಮ್ಮ ಇಡೀ ಕುಟುಂಬದ ಕಣ್ಣೀರನ್ನ ಹೊರಸಬಹುದು. ಸೊ ನಿಮ್ಗೆ ಏನನ್ಸುತ್ತೆ? ಜಿಮ್ ನಲ್ಲಿ ಬೆವರು ಹರಿಸಿ 6 ಪ್ಯಾಕ್ ಮಾಡ್ಕೊಂಡ ಮಾತ್ರಕ್ಕೆ ಹೃದಯ ಸಂಪೂರ್ಣವಾಗಿ ಆರೋಗ್ಯವಾಗಿರುತ್ತೆ ಎನ್ನುವಂತಹ ಭ್ರಮೆ ಈಗಲಾದ್ರೂ ಮರೆಯಬೇಕಲ್ವಾ? ಗ್ಯಾಸ್ಟ್ರಿಕ್ ಮತ್ತು ಹಾರ್ಟ್ ಅಟ್ಯಾಕ್ ನಡುವಿನ ಆ ಸಣ್ಣ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳದೆ ಪೇನ್ ಕಿಲ್ಲರ್ ನುಂಗಿ ನಿರ್ಲಕ್ಷ್ಯ ಮಾಡ್ತಾ ಇರುವುದೇ ಇಂತಹ ಘೋರ ವಿಷಾದಗಳಿಗೆ ಅಸಲಿ ಕಾರಣ ಅಂತ ನಿಮ್ಗನ್ಸುತ್ತಾ? ಮಾನಸಿಕ ಒತ್ತಡ ಮತ್ತು ನಿದ್ದೆಗೆಡುವ ಹವ್ಯಾಸವೇ ಯುವ ಜನತೆಯನ್ನ ಈ ಹೃದಯಾಘಾತದ ಕೂಪಕ್ಕೆ ತಳ್ತಾ ಇದೆ ಎನ್ನುವ ವೈದ್ಯರ ಮಾತಿಗೆ ನಿಮ್ಮ ಸಮ್ಮತಿ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಬಲ್ಲಂತಹ ಈ ಆರೋಗ್ಯದ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಕ್ರೈಮ್ ಇನ್ವೆಸ್ಟಿಗೇಷನ್, ಹೆಲ್ತ್ ರಿಪೋರ್ಟ್ಸ್ ಮತ್ತು ಜಿಯೋ ಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಗಮನವನ್ನ ವಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.